ಏನ್ ಆಟೋಯಿಂದ ಇಳಿತಾ ಇದೀನಿ ನೋಡೋದಕ್ಕೆ ಆಟೋ ಡ್ರೆಸ್ ಬೇರೆ ಇಲ್ಲಿ ಕಾಕಿ ಡ್ರೆಸ್ ಹಾಕಿದೀನಿ. ಆಟೋ ಓಡ್ಸಕ್ಕೇನಾದ್ರೂ ಶುರು ಮಾಡ್ಬಿಟ್ನಾ ಅಂತ ಅನ್ಕೋಬೇಡಿ. ನಿಮ್ಗೊಂದು ದೊಡ್ಡ ಸರ್ಪ್ರೈಸ್ ಇದೆ. ಅದೇನ್ ಸರ್ಪ್ರೈಸ್ ಏನು ಎತ್ತ ಎಲ್ಲ ಹೇಳ್ತೀನಿ. ಅದಕ್ಕೂ ಮುನ್ನ ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು TV19 ಕನ್ನಡ. ನಾನು ಪವಿತ್ರ. ಬಿಗ್ ಸರ್ಪ್ರೈಸ್ ಅಂತ ಹೇಳಿದೆ. ಏನದು ಬಿಗ್ ಸರ್ಪ್ರೈಸ್? ಬನ್ನಿ, ದಟ್ ಈಸ್ ಆದಿ ಸರ್. ಹಾಯ್ ಸರ್, ಹೇಗಿದ್ದೀರಾ? ನಾವು ಸಿನಿಮಾ ಪ್ರಮೋಷನ್ ಮಾಡ್ತಾ ಇದೀವಲ್ಲ. ಹೌದು. ನೀವು ಯಾಕೆ ಕಾಕಿ ಹಾಕೊಂಡಿದ್ದೀರಲ್ಲ? ಸರ್ಪ್ರೈಸ್ ಅನಿಸ್ತಾ? ಸೀರಿಯಸ್ಲಿ, ನಾವು ಸಿನಿಮಾ ಪ್ರಮೋಷನ್ ಅಂದ್ರೆ ಒಂದ್ ಸ್ವಲ್ಪ ಹ್ಯಾಂಡ್ಸಮ್ ಹೀರೋ ಬರ್ಬೇಕಾದ್ರೆ ನಾವು ಬೇರೆ ಡ್ರೆಸ್ ಎಲ್ಲ ಬರ್ತೀವಿ, ಚೆನ್ನಾಗಿ ಕಾಣಿಸ್ಕೋಬೇಕು. ಬಟ್ ಇವತ್ತು ನಾನು ಸ್ವಲ್ಪ ಕಾಕಿ ಡ್ರೆಸ್ ಅಲ್ಲಿ ಇದ್ದೀನಿ. ನಿಮಗೇನ್ ಸರ್ಪ್ರೈಸ್ ಅಂತ ಹೇಳಲಾ? ಶಲೈ ರೆಡಿ? ಬಂದ್ರಪ್ಪ ನಮ್ ಸಾರಥಿಗಳು ಎಲ್ಲ, ನಮ್ಮ ಸಾರಥಿ ಫ್ರೆಂಡ್ಸ್ ಎಲ್ಲ ಕರ್ಸ್ಕೊಂಡಿದ್ದಾರೆ. ನಮಸ್ಕಾರ, ಥ್ಯಾಂಕ್ ಯು. ನಮ್ಮ ಆದಿತ್ಯವರಿಗೆ ಕಾಂಗ್ರೆಸ್ ಮನೆಗಿರೋ ಆದಿತ್ಯವರಿಗೆ ಸರ್ ಸರ್ಪ್ರೈಸ್ ಅನಿಸ್ತಾ? ಎಸ್, ತುಂಬಾ ಚೆನ್ನಾಗಿದೆ. ಖುಷಿ ಏನು ಅಂದ್ರೆ ನಮ್ಮ ಕರ್ನಾಟಕದ ಉಸಿರು ಅಂತ ಹೇಳ್ಬೋದು, ಕನ್ನಡದ ತೇರು ಅಂತ ಹೇಳ್ಬೋದು. ಅದಕ್ಕೆ ನಮ್ಮ ಎಲ್ಲ ಸ್ನೇಹಿತರು, ಆಟೋ ಚಾಲಕರು ಎಲ್ಲ ನಮ್ಮ ಸ್ನೇಹಿತರು ನನ್ನ ಸಿನಿಮಾದ ಒಂದು ಪೋಸ್ಟನ್ನು ಅವರ ಆಟೋ ಮೇಲೆ ಹಾಕೊಂಡಿದ್ದಾರೆ. ಸೊ ಅದು ನನಗೆ ತುಂಬ ಖುಷಿ. ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು. ಆಕ್ಚುಲಿ ಸರ್, ಇವ್ರನ್ನ ಅರೇಂಜ್ ಮಾಡೋದಕ್ಕೆ ನೀವು ಹೇಳಿದ್ರೆ ನಿಮ್ಗೆ ಸರ್ಪ್ರೈಸ್ ಅನಿಸ್ತು ಅಂತ. ಅರೇಂಜ್ ಮಾಡೋದಕ್ಕೆ ರೀಸನ್ ಏನು ಗೊತ್ತಾ? ಎಲ್ಲೋ ಭಾಳ ಲಿಮಿಟೇಷನ್ಸ್. ಈಗ ಸಿನಿಮಾ ಒಂದು ಪ್ರಮೋಷನ್ ಮಾಡಬೇಕು ಅಂದರೆ ಪೋಸ್ಟರ್ಸ್ ಎಲ್ಲಂದ್ರಲ್ಲಿ ಹಾಕ್ತೀವಿ, ಎಲ್ಲಂದ್ರಲ್ಲಿ ಹಾಕೋಕ್ಕಾಗಲಿ, ಬ್ಯಾನರ್ಸ್ ಹಾಕೋಕ್ಕಾಗಲಿ, ತುಂಬ ರೆಸ್ಟ್ರಿಕ್ಷನ್ಸ್. ಬಟ್ ನಿಜವಾಗ್ಲೂ ಬೀದಿಗೂ ಏರಿಯಾಗೂ ಇಡೀ ಸಿಟಿಗೆ, ಇಡೀ ಕರ್ನಾಟಕಕ್ಕೆ ಸಿನಿಮಾ ಒಂದು ಪ್ರಮೋಷನ್ನ ಒಂದು ಮಟ್ಟಕ್ಕೆ ತಗೊಂಡೋಗೋದು ನಮ್ಮ ಸಾರಥಿಗಳು. ಹೌದು. ಆಮೇಲೆ ಇವತ್ತು ನಾನು ಭಾಳಷ್ಟು ಕಡೆ ಪ್ರಮೋಷನ್ಸ್ ಮಾಡಿದ್ದೀವಿ ಸಿನಿಮಾ. ನಮ್ಮ ಆಟೋ ಮೇಲೆ ನೋಡಿದಷ್ಟು ಪೋಸ್ಟರ್ಗಳನ್ನ ಬೇರೆ ಯಾರು ಎಲ್ಲೂ ನೋಡಿಲ್ಲ. ಅದು ನಾನು ಎಲ್ರಿಗೂ ಧನ್ಯವಾದಗಳನ್ನ ಹೇಳ್ತೀನಿ. ಯಾಕೆಂದರೆ ನನ್ನ ಸಿನಿಮಾನ ನಿಮ್ಮ ರಥದ ಮೇಲೆ ಹಾಕೊಂಡು ನನ್ನ ಸಿನಿಮಾ ಪ್ರಚಾರ ಮಾಡ್ತಾ ಇದ್ದಾರೆ ನಮ್ಮ ನಾಗರಾಜ. ನನಗೆ ಥ್ಯಾಂಕ್ ಯು ವೆರಿ ಮಚ್. ಹಾಗೆ ಎಲ್ರಿಗೂ ನಾನು ನಮಸ್ಕಾರವನ್ನು ಹೇಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಹಾಗಾದ್ರೆ ಒಂದು ಶರ್ಟ್ ಕೊಡಿ, ನಾನು ಒಂದು ಶರ್ಟ್ ಹಾಕೋತೀನಿ. ಪ್ಲೀಸ್. ಥ್ಯಾಂಕ್ ಯು. ಹಾಕೊಂಡ್ರೇನೆ ಒಂದು ಅಲ್ವಾ ಸರ್, ಒಂದು ಶಕ್ತಿ. ಸೊ ನಿಮ್ಗೆ ಇನ್ನೊಂದು ತೋರಿಸಿದ್ರೆ ಶಂಕರ್. ಸೊ ಈಗ ಹಂಗಿದ್ರೆ ನಮ್ಮ ಸಾರಥಿಗಳ ಜೊತೆ ನಾವು ಸಿನಿಮಾ ಪ್ರಮೋಷನ್ ಸ್ಟಾರ್ಟ್ ಮಾಡ್ಬೋಣವಾ? ರೆಡಿ ಅಲ್ಲ ಸರ್? ಬನ್ನಿ. ಹೌದು, ನನ್ಗೆ ಇನ್ನೊಂದು ಕೇಳಬೇಕು. ಈ ದೊಡ್ಡ ಹೈ ಹ್ಯಾಂಡ್ ಕಾರ್ಸ್ಗಳೆಲ್ಲ ನೀವು ಓಡಿಸಿರ್ತೀರಿ, ಅದು ನಮಗೆ ಗೊತ್ತು. ಹೆಸರು ಗೊತ್ತಿಲ್ಲದಿರೋದೆಲ್ಲ ವೆಹಿಕಲ್ಸ್ ಓಡಿಸಿರ್ಬೋದು, ನೀವು ಎಕ್ಸ್ಪೀರಿಯನ್ಸ್ ಮಾಡಿರ್ತೀರಿ. ಆಟೋ ಡ್ರೈವಿಂಗ್ ಬರುತ್ತಾ? ಖಂಡಿತ ಬರುತ್ತೆ. ಯಾಕೆ ಬೇರೆ ಬೆನ್ಸ್ ಓಡಿಸ್ಬೇಕು ಅಂತ ಇದೀವಿ, ಆಟೋ ಓಡಿಸಕ್ಕೆ ನಾವು ಕಲ್ತಿದ್ದೆಲ್ಲ ಅದೇ ಫಸ್ಟ್. ಆಮೇಲೆ ಲೈಫಲ್ಲಿ ಬಂದಿದೆ. ನಾವು ಫಸ್ಟ್ ಎಲ್ಲ ಆಟೋಗಳನ್ನ ಓಡಿಸ್ಕೊಂಡು ನಾವು ನಮ್ಮ ಒಂದೊಂದು ಸರಿ ನಮ್ಮ ಫ್ರೆಂಡ್ಸ್ದು ಸ್ಕೂಟರ್ಗಳೆಲ್ಲ ಇತ್ತು. ಆಮೇಲೆ ಕೆಲವರು ನನ್ನ ಫ್ರೆಂಡ್ಸ್ ಫ್ಯಾಮಿಲಿಗಳು ಆಟೋಗಳೆಲ್ಲ ಇತ್ತು. ಮೈಸೂರಲ್ಲಿ ನಾವು ಆಟೋಗಳು ಎತ್ಕೊಂಡು ಎಕ್ಸಿಬಿಷನ್ ಹತ್ರ ಹೋಗೋದು, ಆಮೇಲೆ ಪ್ಯಾಲೇಸ್ ಹತ್ರ ಹೋಗೋದು, ಇವೆಲ್ಲ ಮಾಡ್ತಾ ಇದ್ವಿ. ಆಟೋ ಗ್ಯಾರಂಟಿ ಓಡಿಸ್ತೀನಿ, ನನಗೆ ಓಡಿಸಕ್ಕೆ ತುಂಬಾ ಇಷ್ಟ. ಸೊ ಹಂಗಾದ್ರೆ ಆದಿ ಸರ್, ಬೆನ್ಸ್ಗೂ ಸೈ, ಆಟೋಗೂ ಸೈ, ಡ್ರೈವಿಂಗ್ ವಿಷಯ ಹೇಳ್ಬೇಕು ಅಂತ ಆದಿತ್ಯ ಸರ್ನ ನಾವೆಲ್ಲ ಆಟೋ ಚಾಲಕರು ಆಟೋ ರಾಜನ ಹತ್ರ ಕರ್ಕೋಬೇಕು ಅಂತ ಪ್ಲಾನ್ ಮಾಡಿದ್ವಿ. ಅದು ನನಗೂ ಆಸೆ. ಯಾಕೆಂದ್ರೆ ನನಗೆ ಒಂದು ಸಂಗತಿ ಏನು ಅಂದ್ರೆ, ಶಂಕರ್ನಾಗ್ ಅಂಕಲ್ ನಮಗೆ, ನಮ್ಮ ಫ್ಯಾಮಿಲಿಗೆ ತುಂಬ ಕ್ಲೋಸ್. ಆಮೇಲೆ ಎಸ್ಪೆಷಲಿ ನಮ್ಮ ತಂದೆ ಜೊತೆ ಭಾಳಷ್ಟು ಸಿನಿಮಾಗಳು ಮಾಡಿದ್ರು. ಆಮೇಲೆ ನನ್ನ ಮನೆಗೆ ಅವರು ಅವಾಗ ಮೈಸೂರಲ್ಲಿ ಶೂಟಿಂಗ್ ಇದ್ರೆ ಅವ್ರು ನಮ್ಮ ಅಜ್ಜಿ ಜೊತೆ, ಯಾಕೆಂದ್ರೆ ಅವರು ಕೊಂಕಣಿ, ನಮ್ಮ ಅಜ್ಜಿ ಕೊಂಕಣಿ ಮಾತಾಡ್ತಾ ಇದ್ರು, ಅವರು ಕೊಂಕಣಿ ಮಾತಾಡ್ತಾ ಇದ್ರು. ಸೊ ನನಗೂ ಸ್ವಲ್ಪ ಕೊಂಕಣಿಲಿ ಮಾತಾಡ್ಸೋರು ಶಂಕರ್ ಅಂಕಲ್. ಬಟ್ ನನಗೆ ಕೊಂಕಣಿ ಬರ್ತಾ ಇರ್ಲಿಲ್ಲ ಅವಾಗ. ಈಗ ಒಂದು ಸ್ವಲ್ಪ ಚೂರು ಬಾರು ಮಾತಾಡ್ತೀನಿ. ಸೊ ನಾನು ಶಂಕರ್ ಅಂಕಲ್ ಜೊತೆ ಅವ್ರ ಎತ್ತಿ ಆಟಾಡಿಸಿ ಬೆಳೆಸ್ತವ್ರು ನಾನು. ಸೊ ಭರ್ಜರಿ ಬೇಟೆ ಟೈಮಲ್ಲಿ ನಾವು ಊಟಿಗೆ ಹೋದಾಗ ಕಂಪ್ಲೀಟ್ ಆಗಿ ನನಗೆ ನಮ್ಮ ಅತ್ತೆ ಹೇಳ್ತಾ ಇದ್ರಲ್ಲ, ಕಂಪ್ಲೀಟ್ ಆಗಿ ನನಗೆ ಶಂಕರ್ ಅಂಕಲೇ ನೋಡ್ಕೊಂಡಿದ್ದು. ಸೊ ಇವತ್ತು ತುಂಬಾ ಬೇಜಾರಾಗುತ್ತೆ ಅವ್ರು ನಮ್ಮ ಜೊತೆ ಇಲ್ಲ ಅಂತ. ಬಟ್ ಎಲ್ಲೋ ಒಂದ್ ಕಡೆ ನಮ್ಮ ಜೊತೆ ಇದ್ದಾರೆ. ಇವರೆಲ್ಲರ ಮೂಲಕ, ಅಂದ್ರೆ ನಮ್ಮ ಆಟೋ ಚಾಲಕರ ಸಹೋದರರ ಮೂಲಕ ಅವ್ರು ಇನ್ನೂ ನಮ್ಮ ಜೊತೆ ಜೀವಂತವಾಗಿದ್ದಾರೆ. ಸೊ ಅದಕ್ಕೆ ಇವತ್ತು ಫಸ್ಟ್ ಹೋಗಿ ಅವರಿಗೆ ನಾನು ನಮಸ್ಕಾರ ಹಾಕಿ ಮಿಕ್ಕಿದ್ದ ನಮ್ಮ ಸಿನಿಮಾ ಪ್ರಮೋಷನ್. ಈಗ ನೀವು ಹೇಳಿದ್ರಿ ಸರ್, ಸಿನಿಮಾ ಪ್ರಮೋಷನ್ ಅಲ್ಲಿ ಒಂದು ನಿಮ್ಗೆ ಖುಷಿ ಏನಂದ್ರೆ, ಬೆಂಗಳೂರಲ್ಲಿ ಎಲ್ಲೇ ಓಡಾಡಿದ್ರು ಕಾಂಗ್ರೋ ಪೋಸ್ಟರ್ ಆಟೋ ಮೇಲೆ ನೋಡ್ತಾ ಇರೋದು ಬಹಳ ಖುಷಿ ಅಂತ. ಸೊ ನಿಮ್ಗೆ ಇಷ್ಟ ಇದೆಯಾ ಒಂದು ಸ್ಟಿಕ್ಕಿಂಗ್ ಮಾಡೋದಕ್ಕೆ? ಇಷ್ಟ ಇಲ್ಲ, ಅದು ನನ್ನ ಕರ್ತವ್ಯ. ಎಕ್ಸಾಕ್ಟ್ಲಿ. ಒಳ್ಳೆ ಪೊಲೀಸ್ ಕಾಪ್ ಇಲ್ಲಿ, ಒಳ್ಳೆ ಲುಕ್ ಅಲ್ಲಿ, ಎದುರುಗಡೆನೂ ಒಳ್ಳೆ ಖಡಕ್ ಆಗಿ. ಬನ್ನಿ ಸರ್, ಒಂದು ಸ್ಟಿಕ್ಕಿಂಗ್ ಮಾಡಿ. ಸರಿ, ಕ್ಲೀನ್
ಈಗ ಕ್ಲಾಪ್ ಮಾಡ್ಬೇಕಲ್ವಾ ಆಕ್ಚುಲ್ ಆಗಿ. ಸರ್ ಡೆಫಿನೆಟ್ಲಿ ನಾನು ಒಂದು ಕೇಳ್ಬೇಕು, ನನಗೆ ಅನಿಸ್ತಾ ಇರೋದು ಎಷ್ಟೇ ಮೂವಿ ಪ್ರಮೋಷನ್ ಮಾಡಿದ್ರು ನನಗೆ ಒಂಥರ ಡಿಫ್ರೆಂಟ್ ಆಗಿ ಅನಿಸಿದೆ, ನನಗೆ ಖುಷಿ ಇದೆ. ಅಂಡ್ ನೀವ್ ಯಾವತ್ತಾದ್ರೂ ಈ ತರ ನಿಮ್ಮ ಸಿನಿಮಾ ಪ್ರಮೋಷನ್ ಮಾಡಿದ್ರಾ? ಆಕ್ಚುಲಿ ನಮ್ಮ ಆಟೋ ಸಹೋದರರ ಜೊತೆ ಇದು ಮೊದಲನೇ ಸಾರಿ. ಬಟ್ ಅಫ್ಕೋರ್ಸ್ ನಾನು ನಾಗರಾಜನ ಹೇಳಿದಾರೆ ಬೇರೆ ಸಿನಿಮಾಗಳದೆಲ್ಲ ಮಾಡಿದ್ದಾರೆ ಪ್ರಚಾರ ಅಂತ. ಓಕೆ. ಬಟ್ ಇವ್ರನ್ನೆಲ್ಲ ಸೇರಿಸಿ ಅವ್ರ ಜೊತೆ ನಾನು ಸಿನಿಮಾ ಪ್ರಮೋಟ್ ಮಾಡ್ತಾ ಇರೋದು ಮೊದಲನೇ ಸಾರಿ. ಆಮೇಲೆ ತುಂಬಾ ಖುಷಿ ಇದೆ ನನಗೆ, ಬಹಳ ಖುಷಿ. ಯಾಕೆಂದ್ರೆ ನಮ್ಮ ಹೇಳದ್ನಲ್ಲ ಮುಂಚೆನೆ ಕನ್ನಡದ ತೇರಿದೆ. ಹೌದು. ಆಮೇಲೆ ಇವತ್ತು ನಮ್ಗೆ ಕರ್ನಾಟಕದ ಉಸಿರು ಅಂತಾನೆ ಹೇಳ್ಬೋದು ಆಟೋ. ನಾವೆಲ್ಲೇ ಹೋಗ್ಬೇಕು ಅಂದ್ರೆ ಫಸ್ಟ್ ಬರೋದೇ ಆಟೋ, ಮಿಕ್ಕಿದ್ದೆಲ್ಲ ನೆಕ್ಸ್ಟ್. ಸೊ ಹಾಗೆ ಎಲ್ರಿಗೂ ನಮಸ್ಕಾರ, ಥ್ಯಾಂಕ್ ಯು ವೆರಿ ಮಚ್. ಈಗ ನಮ್ಮ ಬಾಸ್ ಶಂಕರಣ್ಣ ಎಕ್ಸಾಕ್ಟ್ಲಿ ಪೂಜೆ ಮುಖಾಂತರ ನಾವು ಸ್ಟಾರ್ಟ್ ಮಾಡೋಣ. ಸೊ ನಿಮ್ಮ ಪೋಸ್ಟರ್, ನಿಮ್ಮ ಸಿನಿಮಾ ಪೋಸ್ಟರ್ ನೀವೆಲ್ಲಾದ್ರೂ ಅಂಟಿಸಿದ್ರಾ? ಇಲ್ಲ, ಇದೇ ಫಸ್ಟ್ ಟೈಮ್. ಫಸ್ಟ್ ಟೈಮ್. ವೆರಿ ನೈಸ್. ಮನಿ ಸರ್ ಸ್ಟಾರ್ಟ್ ಮಾಡೋಣ ಹಂಗಿದ್ರೆ. ಪೂಜೆ ಆಯ್ತು, ಪೂಜೆ ಮಾಡಿದ್ವಿ, ಈಗ ರಥದಲ್ಲಿ ಹೊರಡೋಣ. ಸಾರಥಿಯಾಗಿ ನೀವಿವತ್ತು ಬನ್ನಿ ಹೋಗೋಣವಾ? ನಾನು ಆ ರಥನ ಮುಟ್ಟೋಕಿನ ಮುಂಚೆ ನಮ್ಮ ರಘು ಅವರು ಬನ್ನಿ ಅಣ್ಣ, ನಿಮ್ಮ ರಥ ನೀವು ಅನುಮತಿ ಕೊಟ್ರೆ ನಿಮ್ಮ ರಥನ ನಾನು ನಡೆಸ್ತೀನಿ. ಥ್ಯಾಂಕ್ ಯು. ಬನ್ನಿ ನಮಗೆ ಬನ್ನಿ. ಸರ್ ರಥದಲ್ಲಿ ಹೊರಟ್ರಿ, ನಾನು ನಿಮ್ ಜೊತೆ ಬರ್ತೀನಿ. ಮೇಡಮ್ ಮೀಟರ್ ಹಾಕಿ, ಮೀಟರ್ ಬಿಟ್ಟು ಹಾ ಖಂಡಿತ. ಕೊಡ್ಬೇಕಾ? ಇಲ್ಲ, ಮೀಟರ್ ಮೇಲೆ ಮೀಟರ್ ಹಾಕ್ಬಿಡಿ. ಓಕೆ. ಆಟೋ ಸಾರಥಿಗಳ ಜೊತೆ ನಿಂತು ಸಿನಿಮಾ ಪ್ರಮೋಷನ್, ಮೇನ್ಲಿ ಶಂಕರನಾಗ್ ಸರ್ ಬಗ್ಗೆ ಮಾತಾಡ್ಲೇಬೇಕು. ಆಟೋ ರಾಜ ಅಂದ ತಕ್ಷಣ ಇವತ್ತಿಗೂ ನೀವ್ ಎಷ್ಟೇ ಸಿನಿಮಾ ತೆಗೆದ್ರು, ಯಾರು ಎಷ್ಟೇ ಸಿನಿಮಾ ಮಾಡಿದ್ರು ಅವರೊಬ್ರೆ, ಇವತ್ತಿಗೂ ಆಟೋ ರಾಜ ಅವರೇ. ಅಂದ್ರೆ ಈ ಆಟೋ ಸಾರಥಿಗಳನ್ನ ಮುಂದೆ ತಂದೋದು ಅವ್ರೆ, ಅದಂತೂ ನಿಜ. ಇವತ್ತು ಮಾಲಾರ್ಪಣೆ ಮಾಡೋ ಮೂಲಕ ಸಿನಿಮಾ ಪ್ರಮೋಷನ್ ಮಾಡ್ತಾ ಇದೀರಿ. ಸೊ ಏನ್ ಅನ್ಸ ನಿಮಗೆ? ಇಟ್ಸ್ ಪ್ರಿಟಿ ಎಮೋಷನಲ್. ಯಾಕೆಂದ್ರೆ ಅವ್ರ ಜೊತೆ ಬೆಳೆದವನು ನಾನು. ಅವರು ಎತ್ತಿ ಆಡಿಸಿ ನನಗೆ ಬೆಳೆಸಿದವರು. ಅಪ್ಪನ ಪಿಕ್ಚರ್ಗಳು ಭಾಳಷ್ಟು ಮಾಡಿದ್ದಾರೆ. ಅದರಲ್ಲಿ ನನ್ನ ಫೇವ್ರೆಟ್ ಭರ್ಜರಿ ಬೇಟೆ. ಆ ಭರ್ಜರಿ ಬೇಟೆ ಶೂಟಿಂಗ್ ಟೈಮಲ್ಲಿ ನಾನು ಊಟಿಗೆ ಹೋಗಿದ್ವಿ ಅವ್ರ ಜೊತೆ ಶೂಟಿಂಗ್ಗೆ. ಸೊ ಅವಾಗ ಜಾಸ್ತಿ ಅತಿ ಹೆಚ್ಚು ನನ್ನನ್ನು ಎತ್ತಿ ಆಟ ಆಡಿಸಿದ್ದು ಅವರೇ. ಅಫ್ಕೋರ್ಸ್ ಅಂಬರೀಷ್ ಮಾಮನೂ ಅದ್ರ ಜೊತೆಗಿದ್ರು. ಬಟ್ ಜಾಸ್ತಿ ನನಗೆ ಶಂಕರಣ್ಣಕ್ಕಾಗಲಿ ನಾನು ಅಂದರೆ ತುಂಬ ಒಂದು ಪ್ರೀತಿ ಜಾಸ್ತಿ. ಯಾಕೆಂದರೆ ನಾನು ಮುಂಚೆನೇ ಹೇಳಿದಾಗೆ ನಮ್ಮ ತಾಯಿ ನಮ್ಮ ಅಜ್ಜಿ ಇಬ್ಬರು ಕೊಂಕಣಿ, ಶಂಕರ್ ಅಂಕಲು ಕೊಂಕಣಿ. ಸೊ ಮಾತಾಡಿದ್ರೆ ಬಂದ್ಬಿಟ್ಟು ನನಗೆ ಕೆನ್ನೆ ಹಿಡ್ಕೊಂಡು ಕೊಂಕಣಿ ಎಲ್ಲನೂ ಮಾತಾಡ್ಸೋರು. ಬಟ್ ಅವಾಗ ನಾನು ಚಿಕ್ಕ ಹುಡುಗ, ನಂಗೆ ಅಷ್ಟು ಬರ್ತಾ ಇರಲಿಲ್ಲ. ಸೊ ಆಮೇಲೆ ಮೈಸೂರಲ್ಲಿ ಶೂಟಿಂಗ್ ಮಾಡ್ಬೇಕಾರೆಲ್ಲ ಮೂರೊತ್ತು ನನಗೆ ಅವ್ರ ಕಾರು ಅಂದರೆ ಅವ್ರಿಗೆ ಭಾಳ ಇಷ್ಟ. ನಂತರ ಅಂಬರೀಷ್ ಮಾಮನ್ ಥರ ಅವ್ರಿಗೂ ಕಾರು ಅಂದರೆ ಭಾಳ ಇಷ್ಟ. ಸೊ ನಾವು ಕೂತ್ಕೊಂಡು ಕಾರಲ್ಲೆಲ್ಲ ನನಗೆ ರೌಂಡ್ ಕರ್ಕೊಂಡು ಹೋಗೋರು. ಸೊ ಐ ರಿಯಲಿ ಮಿಸ್ ಹಿಮ್. ಯಾಕೆಂದರೆ ನನ್ನ ಅದೃಷ್ಟ ಅಂತ ಹೇಳ್ಸುತ್ತೆ ಅಂತ ಅನಿಸುತ್ತೆ. ಯಾಕೆಂದರೆ ಐ ಗ್ರೋ ಅಪ್ ವಿತ್ ಎವ್ರಿಬಡಿ. ಶಂಕರ್ ಅಂಕಲ್, ಅಂಬರೀಷ್ ಮಾಮ, ವಿಷ್ಣು ಅಂಕಲ್, ಆಮೇಲೆ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅಂಕಲ್, ಎಲ್ಲರ ಜೊತೆನೂ ಬೆಳೆದವನು ನಾವು. ಸೊ ಇವತ್ತು ಅದೇನೋ ಅವರೇ ಕರ್ಸ್ಕೊಂಡಿದ್ದಾರೆ ಅನ್ನೋ ಗೊತ್ತಿಲ್ಲ ನನಗೆ. ಸಿನಿಮಾಗಳಲ್ಲಿ ನನಗೆ ಎಲ್ಲೂ ಬರ್ಲಿಕ್ಕೆ ಆಗ್ಲಿಲ್ಲ. ಪಾಪ ಎಲ್ಲ ನಮ್ಮ ಸಹೋದರರು ತಮ್ಮ ಆಟೋಗಳ ಮೇಲೆ ನಮ್ಮ ಒಂದೊಂದ್ಸರಿ ಚಿತ್ರಗಳನ್ನ ಬರ್ಸ್ಕೋತಾರೆ, ಎಲ್ಲ ನಮ್ಮ ಸಿನಿಮಾ ಪ್ರಮೋಷನ್ಸ್ ಮಾಡ್ತಾರೆ. ಸೊ ಎಲ್ಲೂ ಒಂದ್ ಕಡೆ ನನಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಒಂದು ಅವಕಾಶ ಸಿಕ್ಕಿರಲಿಲ್ಲ. ಅದಕ್ಕೆ ಈ ಸಿನಿಮಾದ ಮೂಲಕ ಅವ್ರಿಗೆಲ್ರಿಗೂ ಥ್ಯಾಂಕ್ಸ್ ಹೇಳಬೇಕು ಅಂತ. ಯಾಕೆಂದರೆ 10,000 ಆಟೋಗಳಲ್ಲಿ ನನ್ನ ಸಿನಿಮಾದ ಪೋಸ್ಟರ್ಗಳನ್ನ ಅವರ ರಥದ ಮೇಲೆ ಹಾಕೊಂಡು ಎಲ್ಲ ಕಡೆ ಮೆರೆಸ್ತಾ ಇದ್ದಾರೆ. ಸೊ ಅದಕ್ಕೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಎಲ್ರಿಗೂ ಧನ್ಯವಾದಗಳು. ಸೊ ನನ್ನ ಕರ್ತವ್ಯ ಆಟೋ ರಾಜನ್ಗೆ ಬಂದು ನಮಸ್ಕಾರ ಹೇಳಬೇಕಾಗಿತ್ತು. ಸೊ ಇವತ್ತು ನನಗೆ ಶಂಕರ್ ಅಂಕಲ್ ಕರ್ಸ್ಕೊಂಡಿದ್ದಾರೆ. ಥ್ಯಾಂಕ್ ಯು ವೆರಿ ಮಚ್ ಶಂಕರ್ ಅಂಕಲ್. ನೀವೆಲ್ಲೇ ಇದ್ರೂ ನಿಮ್ಮ ಆಶೀರ್ವಾದ ನನ್ನ ಮೇಲೆ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಸರ್ ಈಗ ಒಂದು ಡಿಫ್ರೆಂಟ್ ಕಾನ್ಸೆಪ್ಟ್ ಅಂತ ಅನ್ಕೊಳ್ಬಹುದು. ಬಹಳ ಜನಕ್ಕೆ ಹೆಂಗೆ ಈ ತರ ಪ್ರಮೋಷನ್ ಮಾಡ್ತಿದ್ದಾರೆ ಅಂತ ನೀವು ಹೇಳಿದ ಒಂದು ಎಮೋಷನ್ ಅದಂತ ನಿಜ. ಬಟ್ ಇವತ್ತಿಗೂ ನೋಡಿ ಸರ್, ಒಂದು ಕನ್ನಡ ಸಿನಿಮಾ ಅಂತಂದ್ರೆ
4 ಜನಕ್ಕೆ ರೀಚ್ ಮಾಡಿಸೋದ್ರಲ್ಲಿ ಮುಟ್ಸೋದ್ರಲ್ಲಿ ನಮ್ಮ ಈ ಸಾರಥಿಗಳೇ. ಯಾಕಂದ್ರೆ ಅವ್ರು ಹೇಳ್ತಾ ಇರ್ತಾರೆ, ಸಾಮಾನ್ಯವಾಗಿ ನೀವು ಮಾತಾಡಿಸಿ, ಬಿಸಿಲು ಅಂದ್ರೆ ಬಿಸಿಲು ತಡಿಯೋಕ್ಕಾಗಿಲ್ಲ ಸಾಕಾಯ್ತು ಅಂದ್ರೆ ಥಿಯೇಟ್ರಿಗೆ ಹೋಗ್ತಾರೆ, ಒಂದು ಸಿನಿಮಾ ನೋಡ್ಬೋದು ಅಂತ. ಆಚೆ ಬರ್ತಾರೆ, 4 ಜನ ಪ್ಯಾಸೆಂಜರ್ ಕೂತ್ಕೊಂಡ್ರೆ ಒಳ್ಳೇದೋ ಕೆಟ್ಟದೋ ಸಿನಿಮಾ ಬಗ್ಗೆ ಮಾತಾಡ್ತಾರೆ. ಸೊ ಯಾವುದೋ ಒಂದು ಮುಖಾಂತರ ಇವತ್ತು ಸಿನಿಮಾ, ಕನ್ನಡ ಇಂಡಸ್ಟ್ರಿಯ ನಮ್ಮ ಕನ್ನಡ ಸಿನಿಮಾಗಳನ್ನ ಸ್ವಲ್ಪ ಎತ್ತರಕ್ಕೆ ಎತ್ತುತ್ತಾ ಇರೋದು ಇವರೇ ಅಂತ ಅನ್ಸುತ್ತೆ. ನಿಮ್ಗೇನು ಅನ್ಸುತ್ತೆ? ಬಹಳ ಹಿಂದೆಯಿಂದ ಒಂದು ಬಿಲೀಫ್ ಇತ್ತು, ಒಂದು ಸಿನಿಮಾ ರಿಲೀಸ್ ಆದಾಗ ಅದಕ್ಕೆ ಫಸ್ಟ್ ಆಟೋಗಳು ಬಂದ್ರೆ ಸೂಪರ್ ಹಿಟ್ ಪಿಕ್ಚರ್ ಅದು ಅಂತ. ಅದು ಇವತ್ತಿಗೂ ಅದು ಚಾಲನೆಯಲ್ಲಿದೆ. ಒಂದು ಸಿನಿಮಾಗೆ ಒಂದು ರಿಲೀಸ್ ಆಯ್ತು ಅಂದ್ರೆ ಫಸ್ಟ್ ಬರೋದೇ ನಮ್ಮ ಆಟೋಗಳು. ಆಮೇಲೆ ಸಹಸ್ರಾರು ಸಂಖ್ಯೆಯಲ್ಲಿ ಆಟೋಗಳು ಬಂತು ಆ ಸಿನಿಮಾಗೆ ಅಂದ್ರೆ ಆ ಪಿಕ್ಚರ್ ಸೂಪರ್ ಹಿಟ್. ಸೊ ಇವತ್ತು ನಾನು ಆಟೋಗಳ ಜೊತೆ ನಾನು ಪ್ರಮೋಷನ್ಸ್ ಮಾಡ್ತಾ ಇದ್ದೀನಿ, ಪ್ರಚಾರ ಮಾಡ್ತಾ ಇದ್ದೀನಿ. ಸೊ ನನಗೂ ಇಲ್ಲೊಂದು ಕಡೆ ತುಂಬ ಖುಷಿ. ಇವತ್ತು ಆಟೋ ನನಗೆ ರಘು ಅವರು ತಮ್ಮ ರಥವನ್ನು ನನ್ನ ಕೈಲಿ ಕೊಟ್ಟರು ಓಡಿಸೋದಕ್ಕೆ. ಸೊ ತುಂಬ ನಾಸ್ಟಾಲ್ಜಿಯಾ, ಹಳೆಯ ಕಾಲದೆಲ್ಲ ಜ್ಞಾಪಕ ಬಂತು. ಯಾಕೆಂದರೆ ನಾವು ಮೈಸೂರು, ಬೆಂಗಳೂರು ಹಾಗೆಲ್ಲ ಆಟೋನಲ್ಲೇ ನಾವು ಓಡಾಡ್ತಾ ಇದ್ವಿ. ಸೊ ಈಗ ನಮಗೆ ಅಂತ ಕಾರ್ಗಳು ಅಂತ ಬೈಕ್ಗಳು ಅಂತ ನಮ್ದು ಏನೂ ಇರಲಿಲ್ಲ. ನಮ್ಗಿದ್ದಿದ್ದು ನಮ್ದು ಒಂದೇ ಅಂದರೆ ಆಟೋ. ಸೊ ಆಟೋನಲ್ಲಿ ಕೂತ್ಕೊಂಡು ಓಡಾಡೋದಂಥ ಒಂದು ಹಳೆ ನಾಸ್ಟಾಲ್ಜಿಯಾ ಎಲ್ಲ ಇವತ್ತು ನಾಗ್ತದೆ. ಸೊ ಇಷ್ಟು ದಿವಸದಂತ, ಇಷ್ಟು ವರ್ಷದ ನಂತರ ಇವತ್ತು ಆಟೋ ಡ್ರೈವ್ ಮಾಡಿದ್ರಿ, ಹೆಂಗಿದೆ ಎಕ್ಸ್ಪೀರಿಯನ್ಸ್? ತುಂಬಾ ಖುಷಿ ಆಯ್ತು. ಇನ್ನೂ ಜಾಸ್ತಿ ಓಡಿಸ್ಬೇಕು ಅಂತ ಆಸೆ, ಬಟ್ ಇನ್ನು ಬೇರೆ ಬೇರೆ ಕಡೆ ಪ್ರಮೋಷನ್ಸ್ ಹೋಗ್ಬೇಕು. ಸೊ ನನಗೆ ಅತಿ ಹೆಚ್ಚಿನ ಆಸೆ ಇದ್ದಿದ್ದೇನೆಂದ್ರೆ ಶಂಕರ್ ಅಂಕಲ್ಗೆ ಒಂದು ಹಾರ ಹಾಕ್ಬೇಕು ಅಂತ, ಅವ್ರ ಆಶೀರ್ವಾದ ತಗೋಬೇಕು. ಇವತ್ತು ಅದು ನೆರವೇರಿದೆ ಅಷ್ಟೇ. ಸೊ ಡೆಡ್ಲಿ ಸೋಮ ಇವಾಗ ಕಾಪ್ ಆಗಿ ಎಂಟ್ರಿ ಕೊಡ್ತಾ ಇದ್ದಾರೆ, ಪೊಲೀಸ್ ಆಫೀಸರ್ ಆಗಿ. ಅದು 3ನೇ ಸಿನಿಮಾ ಒಂದು ಪೊಲೀಸ್ ಆಫೀಸರ್ ಆಗಿ. ಸೊ ಈ ಸಿನಿಮಾ ನಿಮ್ಗೆ ಏನ್ ಅನ್ಸ್ತದೆ? ಕಾಂಗರು ಅಂದ ತಕ್ಷಣ ಪಟ್ ಅಂತ ಏನ್ ಹೇಳ್ತೀರಾ? ಅದು ಕಾಕಿ, ಇದು ಕಾಕಿ. ಕ್ಯಾಂಗರು ಅಂದ ತಕ್ಷಣ ಅದೇ ಹೇಳ್ತೀವಲ್ಲ ಮುಂಚಿನ, ನಾನು ಇಟ್ ಇಸ್ ಅ ವೆರಿ ಕಾಮ್ ಆನಿಮಲ್. ಅದ್ರ ಮಗು ಅದ್ರ ಜೊತೆಗಿದ್ದಾಗ ದಯವಿಟ್ಟು ಅದ್ರ ಹತ್ರ ಹೋಗ. ಅಫ್ಕೋರ್ಸ್ ಇಂಡಿಯಾನಲ್ಲಿ ಕಾಂಗರು ಇಲ್ಲ, ಬಟ್ ಯಾವುದೇ ಆನಿಮಲ್ ಆದ್ರೂ ತನ್ನ ಮಗು ಅದ್ರ ಜೊತೆಗಿದ್ದಾಗ ಹೋಗ್ಬಾರ್ದು ಅಂತ ಹೇಳ್ತಾರೆ. ಸೊ ಕ್ಯಾಂಗರು ಆ್ಯಕ್ಚುಲಿ ನೋಡೋಕೆ ಹೋದರೆ ಇಟ್ಸ್ ದ ಮೋಸ್ಟ್ ವೈಲೆಂಟ್ ಆನಿಮಲ್. ಸೊ ನಿಮಗೆ ಅದು ನೋಡೋಕ್ಕೆ ತುಂಬ ಕಾಮ್, ಬಟ್ ಅದ್ರ ಮಗು ಜೊತೆ ಇದ್ದಾಗ ಇಟ್ಸ್ ದ ಮೋಸ್ಟ್ ವೈಲೆಂಟ್ ಆನಿಮಲ್. ಸೊ ಹಾಗೆ ಈ ಸಿನಿಮಾನು ನಮ್ಮ ಕತೆ ಹಾಗೆ ಇದೆ, ನೋಡೋಕ್ಕೆ ಕಾಮ್ ಬಟ್ ತುಂಬ ವೈಲೆಂಟ್ ಯಾರು ಅನ್ನೋದು ನೀವು ಸಿನಿಮಾ ನೋಡಿದಾಗ